ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ ನೋಡಿ ಇನ್ನೂ ಕತ್ಲು ಹರಿದಿಲ್ಲ. ಇವತ್ತು ಫಸ್ಟ್ ಟೈಮು ಬೆಳಗ್ಗಿನ ಜಾವ ಫಿಲಮ್ಗೆ ಹೋಗ್ತಾ ಇದ್ದೀನಿ. ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಅಂತ ಹೆಸರು ಫಿಲಮ್ದು. ಬಟ್ ಟೆಕ್ನಿಕಲಿ ಎರಡನೇ ಪಾರ್ಟ್ ಅಂತಾರೆ ಎಲ್ಲರೂ. ಭಾಳ ಉತ್ಸುಕತೆಯಲ್ಲಿದ್ದೀವಿ ನೋಡೋದಕ್ಕೆ ಫಿಲಮ್ನ. ಹಾಗಾಗಿ ಬೆಳಗ್ಗೆ ಫಸ್ಟ್ ಶೋ ಮಾರ್ನಿಂಗ್ ಶೋ 6 ಗಂಟೆಗಿದೆ, 6:15ಗೆ. ಸೊ ಟಿಕೆಟು ಬೆಲೆ ಆ್ಯಕ್ಚುಲಿ ಹೈಕೋರ್ಟು ಇನ್ಕ್ರೀಸ್ ಮಾಡಿದ್ದು, ರೇಟ್ಗಳನ್ನ ತಡೆ ಹಿಡಿದಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಇಲ್ಲದ್ರೆ ಇದು ಕಾಂತಾರ ಕಲೆಕ್ಷನ್ ಫುಲ್ ಡ್ರಾಪ್ ಆಗ್ಬಿಡೋದು. ನೋಡಿ, ನಮಗೆ 2 ಟಿಕೆಟು 2300 ರೂಪೀಸ್ ಬಿತ್ತು 2 ಟಿಕೆಟ್ಸ್ಗೆ. ಅದು ಲ್ಯೂಕ್ಸು, ಅಂದರೆ ಲಕ್ಸುರಿ ಸೀಟ್ಸು. ಸೊ 2 ಟಿಕೆಟು ಆಡಿ 6:15 ಶೋ. ಸೊ ಹೊರಟಿದ್ದೀವಿ, ನೋಡೋಣ ಫಿಲಮ್ ಆಗಿದೆ ಅಂತ. ನಂತರ ಇದು ಬಂದಮೇಲೆ ರಿವ್ಯೂ ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ಮುಂಜಾನೆ. ನಮಗೆ ಭಾಳ ಬೇಗ ಶುರು ಆಗಿತ್ತು ಇವತ್ತು. ಕಾಂತಾರ ನೋಡಿಕೊಂಡು ಬಂದ್ವಿ. ಇವಾಗ ಜಸ್ಟು 10 ಗಂಟೆ, ಇವಾಗ 9:50. ಸೊ ಫಸ್ಟ್ ಹಾಫು ಇದು ಏನಂದರೆ, ಫಿಲಮ್ಮು ಮೋಸ್ಟ್ ಆಫ್ ದ ಫಿಲಮ್ ಇಸ್ ಕಂಪ್ಲೀಟ್ಲಿ ಕ್ಯಾರಿಡ್ ಬೈ ರುಕ್ಮಿಣಿ ವಸಂತ್. ಸೊ ಇದು ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಅಂತ ಕರಿಬೋದು. ಸೊ ಫಸ್ಟ್ ಹಾಫ್ ಶಿ ಹ್ಯಾಸ್ ಅವರ್ ಬ್ಯೂಟಿ ಇಸ್ ಶೋನ್, ಅಂದರೆ ಅವರು ಒಂದು ಎಲಿಗೆನ್ಸು ಒಂದಿದು. ಸೊ ಅದು ನೋಡ್ಸಿದ್ರೆ ಸೆಕೆಂಡ್ ಹಾಫಲ್ಲಿ ದ ಬೀಸ್ಟ್ ಸೈಡ್ ಆಫ್ ಅವರ್. ಸೊ ಕಂಪ್ಲೀಟ್ ಫಿಲಮ್ಮು ಅವ್ರ ಮೇಲೆ ಇದಾಗಿದೆ. ಮತ್ತು ಅಫ್ಕೋರ್ಸ್ ರಿಷಬ್ ಶೆಟ್ಟಿ, ದ ಕಂಪ್ಲೀಟ್ ವೆಯ್ಟ್ ಆಫ್ ದ ಫಿಲಮ್ ಇಸ್ ಆನ್ ಹಿಸ್ ಶೋಲ್ಡರ್ಸು. ಬೀಯಿಂಗ್ ಎ ಹೀರೋ ಅವರು ಅದು ಮಾಡಲೇಬೇಕು, ಇದು ರೋಲು. ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಅರ್ಥ ಆಗೋದಿಲ್ಲ. ಇಲ್ಲಿ 3 ಕ್ಲಾನ್ಸ್ ಇದೆ. ಸೊ 3 ಕ್ಲಾನ್ಸನ್ನು ಫಸ್ಟು ಇಂಟ್ರಡಕ್ಷನಲ್ಲಿ ನೋಡ್ಸ್ಕೊಂಡ್ಬರ್ತಾರೆ. ಸೊ ಆ 3 ಕ್ಲಾನನ್ನು ನೆಕ್ಸ್ಟು ಸೆಕೆಂಡ್ ಹಾಫಲ್ಲಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ, ಯಾರ್ಯಾರು ಯಾವ್ಯಾವುದು ಏನೇನು ಮಾಡ್ತಾ ಇದ್ದಾರೆ, ಯಾರ್ಯಾರು ಏನಕ್ಕೆ ಅಂತ. ಸೊ 2 ಇದು ದುಷ್ಟಶಕ್ತಿಗಳು ಒಂದಾಗಿ ಕೊನೆಯಲ್ಲಿ ಶಿಷ್ಟ ರಕ್ಷಣೆಗೋಸ್ಕರ ಒಂದು ಶಕ್ತಿ ಬರೋದು, ಅದೇ ಹೀರೋ. ಸೊ ದಟ್ ಈಸ್ ವಾಟ್ ಈಸ್ ಹೀರೋ ಆ್ಯಂಡ್ ಈ ಕಮ್ಸ್. ಇದು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಲಾಸ್ಟಲ್ಲಿ ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಪರಶುರಾಮನ ಹೆಸರೆಲ್ಲ ಬಂದೋಗುತ್ತೆ, ಪರಶುರಾಮ ಕ್ಷೇತ್ರ ಅಂತ ಅಷ್ಟೇ ಹೊರತು ಇದು ಶಿವನ ರೂಪ, ಶಿವನ ಮೇಲೆ ಇದಾಗಿರೋದು. ಏನು ಫಸ್ಟ್ ಹಾಫಲ್ಲಿ ಹೀರೋ ಹೆಸರು ಏನು ಶಿವ ಅಂತಿದೆ, ಇಲ್ಲಿ ಶಿವನೇ ಮೇಯ್ನ್ ಗಾಡ್ ಇದರೊಳಗೆ. ಸೊ ಅದನ್ನು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಆಮೇಲೆ ಅದು ಇದು ಟೈಗರ್ದು ಗ್ರಾಫಿಕ್ಸ್ ಎಲ್ಲ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಸೊ ಲಾಸ್ಟಲ್ಲಿ ಒಂದು ಸ್ವಲ್ಪ ರಶ್ ಆಗಿಬಿಡುತ್ತೆ. ಏನು ಫಸ್ಟು ಲಾಸ್ಟಲ್ಲಿ ಶಿವನ ನೋಡಿಸಿದ ಮೇಲೆ ಆ ಕಡೆ ನಂದಿ ಎಲ್ಲ ಬಂದ ಮೇಲೆ, ಅಥವಾ ಗಣಗಳು, ನಂದಿನೂ ಗಣನೆ. ಸೊ ಗಣಗಳು ಎಲ್ಲ ಬಂದ ಮೇಲೆ ಅದಾದಮೇಲೆ ಏನು ನಂದಿ ಮತ್ತು ಶಿವ ಯಾರನ್ನ ಒಬ್ಬರು ಅಥವಾ ನಂದಿನೇ ಬರ್ಬೋದು ಇಲ್ಲಿ ಯುದ್ಧಕ್ಕೆ ಅಂತ ಅಂದ್ಕೊಂಡಾಗ, ಸೋಲ್ಸೋದಕ್ಕೆ ಇವ್ರನ್ನ ದುಷ್ಟರನ್ನ, ಸಡನ್ನಾಗೆ ಮತ್ತೆ ಹೀರೋ ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ. ಜೊತೆಯಲ್ಲಿ ಇದು ಬರುತ್ತೆ. ಎಂಡಿಂಗು ಸಡನ್ನಾಗಿ ಎಲ್ಲೋ ಒಂದು ಸ್ವಲ್ಪ ಫಾಸ್ಟ್ ಆಗಿಬಿಡುತ್ತೆ. ಎಂಡಿಂಗಲ್ಲಿ ಇದು ವಿಲನ್ನ ಕೊಲ್ಲೋದಿರ್ಬೋದು, ಪ್ರತಿಯೊಂದೂ 2 ವಿಲನ್ಗಳಿರ್ತಾರೆ. ಸೊ ಅವರಿಬ್ಬರನ್ನು ಕೊಲ್ಲೋದೆಲ್ಲ ಬೇಗ ಮುಗಿದೋಗುತ್ತೆ 1 ಸೆಕೆಂಡಲ್ಲಿ. ಸೊ ಅಲ್ಲೊಂಚೂರು ಆ ಬ್ಯಾಟಲ್ ಫೀಲ್ಡ್ ಸೀಕ್ವೆನ್ಸ್ನ ಸ್ವಲ್ಪ ದೊಡ್ಡದು ಎಲಾಬ್ರೇಟ್ ಮಾಡ್ಬೋದಾಗಿತ್ತು. ಎಲ್ಲ ಸಡನ್ನಾಗಿ ಕಂಪ್ಲೀಟ್ ಆಗಿಬಿಡ್ತು, ಫಿಲಮ್ಮು ಸಡನ್ನಾಗಿ ಕ್ಲೋಸ್ ಆಗೋಯ್ತು ಅನ್ನೋದು ಬರುತ್ತೆ. ಬಟ್ ಅದರಲ್ಲಿ ಲಾಸ್ಟಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಸೊ ಬಿ ರೆಡಿ ಫಾರ್ ಅನದರ್ ಕಾಂತಾರ 3 ಅನ್ನೋ ಥರ ತೊಗೊಂಡಿದ್ದಾರೆ. ಸೊ ಆಮೇಲೆ ಹಾಡುಗಳು, ನಮಗೆ ಮೇಯ್ನ್ ಹಾಡುಗಳು ಬೇಕು. ನೀವು ಕಾಂತಾರದಲ್ಲಿ ಸಖತ್ ಒಳ್ಳೊಳ್ಳೆ ಹಾಡುಗಳು ಕೊಟ್ಬಿಟ್ಟು ರಿಷಬ್ ಅವರು ಇಲ್ಲಿ ಸಡನ್ನಾಗಿ ಏನು ಮಾಡಿದ್ದೀರಾ, ನೀವು ಅದನ್ನೇ ತೊಗೊಂಬಂದಿದ್ದೀರಾ, 2 ಹಾಡು ತೊಗೊಂಬಂದಿದ್ದೀರಾ ಅಲ್ಲಿಂದನೇ. ಸೊ ಅದು ಬೇಸಿಗೆ ಏನು ಥೀಮ್ ಏನಿದೆ, ಕಾಂತಾರ ಥೀಮ್ ವರಾಹ ರೂಪಮ್ಮು, ಅದು ಓಕೆ, ಅದು ಮತ್ತೆ ಕಂಟಿನ್ಯೂ ಆಗುತ್ತೆ, ಅಲ್ಲಿ ಇಲ್ಲಿ ಬಿಟ್ಸಲ್ಲಿ ಕಂಟಿನ್ಯೂ ಮಾಡ್ತೀರಾ. ಆದರೆ ಇನ್ನೊಂದು ಹಾಡು ತೊಗೊಂಡಿದ್ದೀರಾ, ಎಮೋಷನಲ್ ಸಾಂಗು ಅಲ್ಲಿಂದನೇ. ಸೊ ಹೊಸದೇನಾದರೂ ಒಂದು ಸ್ವಲ್ಪ ಸಾಂಗ್ಸ್ ಕೊಡ್ಬೋದಾಗಿತ್ತು. ಮತ್ತು ಈ ವಿಲನ್ ಪಾರ್ಟ್ ಮಾಡಿರೋವಂಥ ಕಿಂಗ್, ಸೊ ಫಸ್ಟ್ ಹಾಫಲ್ಲಿ ಹಿ ಹ್ಯಾಸ್ ಡನ್ ಈಸ್ ಗುಡ್ ಜಾಬ್. ಏನು ಅವರು ಇವರಿದ್ದಾರೆ ದೇವಯ್ಯ ಅಂತ, ಹಿ ಹ್ಯಾಸ್ ಡನ್ ವೆರಿ ಗುಡ್ ಜಾಬ್. ಅಂದರೆ ಒಂದು ಸ್ವಲ್ಪ ಹೆಣ್ಣಿನ ಟೈಪು, ಒಂದು ಸ್ವಲ್ಪ ಆಮೇಲೆ ವಿಲನ್ ಟೈಪು, ಇದೆಲ್ಲ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಕ್ಯಾರೆಕ್ಟ್ರು ಏನು ಇವ್ರನ್ನ ಯಾಕೆ ತೊಗೊಂಡ್ರು ಅಂತ ಅನ್ನಿಸ್ತು ನಾವು ಟ್ರೈಲರ್ ನೋಡಿದಾಗ. ಬಟ್ ಹಿ ಹ್ಯಾಸ್ ಡನ್ ಜಸ್ಟಿಸ್ ಟು ಹಿಸ್ ರೋಲ್. ಆಮೇಲೆ ಜಯರಾಮ್ ಸರ್ ಬಗ್ಗೆ ಏನೋ ಮಾತಾಡೋಂಗೆ ಇಲ್ಲ. ಹಿ ಹ್ಯಾಸ್ ಬೀನ್ ಎ ಗ್ರೇಟ್ ಆ್ಯಕ್ಟರ್. ಸೊ ಅಕ್ರಾಸ್ ಆಲ್ ದ ಲ್ಯಾಂಗ್ವೇಜಸ್.
ಸೊ ಅವರು ಎಮೋಷನಲ್ ಸೀನ್ಸಲ್ಲಿ ಅವ್ರದ್ದು ಕಣ್ಣಲ್ಲೇ ಎಲ್ಲ ಫುಲ್ಲು ಇದು ಮಾಡ್ತಾರೆ ಅವರು ಆ್ಯಕ್ಟಿಂಗ್, ಫೇಸಲ್ಲೇ ಕಂಪ್ಲೀಟ್ ಆ್ಯಕ್ಟಿಂಗ್ ಇರುತ್ತೆ. ನಾವು ಇದರಲ್ಲೂ ನೋಡಿದ್ದೀವಿ, ಯಾವುದು ಇವ್ರದ್ದು ಅಲ್ಲು ಅರ್ಜುನ್ ಅವ್ರ ಫಿಲಮಲ್ಲೂ ಅಲ್ಲ ವೈಕುಂಠಪುರಂ ಅಲ್ಲವರು ಸ್ವಲ್ಪ ಎಮೋಷನ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದೇ ಟೈಪೇ ಇಲ್ಲೂ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಅಂತೂ ಹೇಳಂಗೆ ಇಲ್ಲ, ಸೂಪರ್ ಎಕ್ಸ್ಟ್ರಾಡಿನರಿ ಮ್ಯೂಸಿಕ್ಕು. ಆಮೇಲೆ ಇದೆಲ್ಲ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಅಂದರೆ ನೋಡೋದಕ್ಕೆ ಎಲ್ಲ ಒಳ್ಳೆ ಒಂಥರ ರಿಯಲ್ ಅನಿಸುತ್ತೆ. ನೀವು ರಿಯಲ್ ಲೊಕೇಶನ್ಸಲ್ಲೇ ತೊಗೊಂಡಿದ್ದೀರಾ ಜಾಸ್ತಿ ಸೆಟ್, ಅಂದರೆ ನ್ಯಾಚುರಲ್ ಲೊಕೇಶನ್ಸಲ್ಲೇ ಸೆಟ್ ಹಾಕಿದ್ದೀರಾ, ಬಟ್ ಅದನ್ನು ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಒಂಥರ ತುಂಬ ಎಲಿಗೆಂಟ್ ಇದೆ. ಆಮೇಲೆ ಗ್ರಾಫಿಕ್ಸ್ ಎಲ್ಲ ಏನು ಇದು ಫೈಟ್ ಸೀನ್ಸ್ ಎಲ್ಲ ಏನು ತೊಗೊಂಡಿದ್ದಾರೆ ಅದು ಆಲ್ಮೋಸ್ಟ್ ಹಾಲಿವುಡ್ ಲೆವೆಲಲ್ಲಿದೆ. ಅಂದರೆ ಎಲ್ಲೂ ಈ ಥರ ನಮ್ಮ ಇಂಡಿಯಾದಲ್ಲಿ ತೆಗಿತಾರಲ್ಲ ಆ ಟೈಪ್ ಆ್ಯಕ್ಷನ್ ಸೀನ್ಸ್ ಇಲ್ಲ ಇವಾಗೆಲ್ಲ. ಎಲ್ಲ ಫಿಲಮ್ಗಳು ಆ ಥರ ತುಂಬ ಅಪ್ಗ್ರೇಡ್ ಆಗಿ ಹೋಗಿದೆ. ಬಟ್ ನಮ್ಮ ಕನ್ನಡದಲ್ಲಿ ಈ ಥರದ್ದೊಂದು ಇದು ಫಿಲಮ್ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಅದೆಲ್ಲ ಸೀನ್ಸ್. ನೀವು ರಿಷಬ್ ಅವ್ರ ಬ್ಯಾಟ್ಲ್ ಇದು ಮಾಡೋದು, ಹೊಡೆದಾಡೋದು, ಆಮೇಲೆ ಗ್ರಾಫಿಕಲ್ ಸೀನ್ಸು, ಫೈಟ್ ಸೀಕ್ವೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಕೊರಿಯೋಗ್ರಫಿ ಎಲ್ಲ. ಆಮೇಲೆ ಇನ್ನು ನೀವು ಕ್ಯಾರೆಕ್ಟರ್ಸ್ನೆಲ್ಲ ಸೇಮ್ ಅದೇ ರಿಪೀಟ್ ಮಾಡ್ಕೊಂಬಂದಿದ್ದೀರಾ. ಎಲ್ಲ ಅಲ್ಲಿರೋರೆ, ಕಾಂತಾರ ಒನ್ನಲ್ಲಿರೋರೆ ಸುಮಾರು ಜನ ಇದ್ರೊಳಗಿದ್ದಾರೆ. ಸೊ ಆಮೇಲೆ ರಾಕೇಶ್ ಪೂಜಾರಿ ಅವರು, ಸೊ ಅವರು ಅಷ್ಟೊಂದು ರೋಲಲ್ಲಿ ಇರೋದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲ ಶಾರ್ಟ್ ಇದು ಅಂದ್ಕೊಂಡಿದ್ವಿ. ಸುಮಾರು ಸೀನ್ಸ್ ಇದೆ ಅವ್ರದ್ದು, ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಲೇಟ್ ರಾಕೇಶ್ ಪೂಜಾರಿ ಇದೆ. ಆಮೇಲೆ ಇದರೊಳಗೆ ಇನ್ನೊಂದು ಟ್ವಿಸ್ಟ್ ಇದೆ, ಅದು ನೀವು ಥಿಯೇಟ್ರಲ್ಲೇ ಪತ್ತೆ ಹಚ್ಚಬೇಕು. ರಿಷಬ್ ಅವರು ಡಬಲ್ ಆ್ಯಕ್ಟಿಂಗ್ ಇದೆ ಅದರೊಳಗೆ, ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಫಿಲಮಲ್ಲಿ ನೋಡ್ತಾ ಅಫ್ಕೋರ್ಸ್ ವಾಯ್ಸ್ ಅವ್ರದ್ದೇ ಅಂತ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಬಟ್ ಲಾಸ್ಟ್ ಸೀನಲ್ಲಿ ಅವ್ರ ಫೇಸ್ ಹತ್ರದಲ್ಲಿ ತೊಗೊಂಡಾಗ ಅದು ರಿಷಬೇ ಮಾಡಿರೋದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಸಖತ್ ಸಸ್ಪೆನ್ಸ್ ಇಟ್ಟಿದ್ದಾರೆ. ಸೊ ಡಬಲ್ ಆ್ಯಕ್ಟಿಂಗ್ ಫಿಲಮ್ಮು ತುಂಬ ಚೆನ್ನಾಗಿದೆ ಓವರಾಲಾಗೆ. ಅಂದರೆ ಆ ಲಾಸ್ಟ್ ಸೀನ್ಗಳಲ್ಲೇ ಒಂದು ಫಸ್ಟ್ ಇದರಲ್ಲಿ ದೈವ ಮೈ ಮೇಲೆ ಬರುತ್ತೆ ಒಂದು ಫಸ್ಟ್ ಹಾಫಲ್ಲಿ ಒಂದ್ಸಲಿ. ಸೊ ಅಲ್ಲಿ ಅದ್ಯಾಕೆ ಇಷ್ಟು ಬೇಗ ಬಂದ್ಬಿಡ್ತು ಅಂತ ಅಂದ್ಕೊಳ್ತೀವಿ. ಬಟ್ ಸೆಕೆಂಡ್ ಹಾಫಲ್ಲಿ ನೀವು ಮಾಡಿರೋ ಆ್ಯಕ್ಟಿಂಗ್ ಇದೆಯಲ್ಲ, ಆ ದೈವ 2-3 ಸಲ ಬರುತ್ತೆ ಒಟ್ಟಿ ಫಿಲಮಲ್ಲಿ ಮೈ ಮೇಲೆ. ಫಸ್ಟ್ ಹಾಫಲ್ಲಿ ಒಂದು ಬಿಟ್ಟಲ್ಲಿ ಬಂದು ಹೋಗುತ್ತೆ ನೋಡಿಸ್ತಾರೆ, ಸೆಕೆಂಡ್ ಹಾಫಲ್ಲಿ ಒಂದ್ಸಲಿ ಬರುತ್ತೆ, ತಿರ್ಗಾ ಲಾಸ್ಟ್ ಸೀನಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ. ಅದು ಚೆನ್ನಾಗಿ ತೊಗೊಂಡಿದ್ದಾರೆ ಆ್ಯಕ್ಟಿಂಗ್ ಎಲ್ಲ. ಮಾತಾಡೋಂಗಿಲ್ಲ, ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗು ಎಕ್ಸ್ಟ್ರಾಡಿನರಿ ಆ್ಯಕ್ಟಿಂಗ್ ಅವ್ರದ್ದು. ಹಾಗೆ ರುಕ್ಮಿಣಿ ವಸಂತ್ ಅವರು, ನಾನು ಫಸ್ಟ್ ಫಿಲಮಲ್ಲೂ ಅವ್ರದ್ದು ಒಂದು ಇದು ಹಾಕಿದ್ದೆ ನಂದು ರಿವ್ಯೂ, ಯಾವುದು ಸಪ್ತಸಾಗರದ ಆಚೆ ಎಲ್ಲೋ. ಸೊ ಅವಾಗಲೇ ಹೇಳಿದ್ದೆ, ಶಿ ವಿಲ್ ಬಿ ಎ ವೆರಿ ಬಿಗ್ ಸ್ಟಾರ್ ಇನ್ ಫ್ಯೂಚರ್ ಆ್ಯಂಡ್ ಶಿ ಈಸ್ ಹಿಯರ್ ಟು ಸ್ಟೇ ಅಂತ. ಅಂದರೆ ಇಲ್ಲಿ ಫಿಲಮ್ ಇಂಡಸ್ಟ್ರಿಗೆ ಸೂಟ್ ಆಗೋವಂಥದ್ದು ಇದು ಒಂದು ಆ್ಯಕ್ಟರು ಅಂತ. ಸೊ ಶಿ ವಿಲ್ ಗೋ ಎ ಲಾಂಗ್ ವೇ, ವೆರಿ ಲಾಂಗ್ ವೇ ಅಂತ ಹೇಳಿದ್ದೆ, ಒಳ್ಳೆ ಫ್ಯೂಚರ್ ಅಂತ. ಶಿ ಹ್ಯಾಸ್ ಪ್ರೂವನ್ ಇಟ್ ಇನ್ ದಿಸ್ ಫಿಲಮ್. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅವ್ರ ಆ್ಯಕ್ಟಿಂಗು ಸಖತ್ತಾಗಿ ಮಾಡಿದ್ದಾರೆ ಫಿಲಮಲ್ಲಿ. ಎಂಟೈರ್ ಫಿಲಮ್ಮು ಒಂದು ಶೋಲ್ಡರಲ್ಲಿ, ಅಂದರೆ ಅಫ್ಕೋರ್ಸ್ ದ ಹೋಲ್ ಫಿಲಮ್ ಈಸ್ ಆನ್ ರಿಷಬ್ ಶೆಟ್ಟಿ ಶೋಲ್ಡರ್, ಬಟ್ ರುಕ್ಮಿಣಿ ವಸಂತ್ ಹ್ಯಾಸ್ ಡನ್ ವೆರಿ ಗುಡ್ ರೋಲ್ ಜಾಬ್ ಇನ್ ಇದು ಅವ್ರ ಆ್ಯಕ್ಟಿಂಗ್ನಲ್ಲಿ. ಓವರಾಲ್ ತುಂಬ ಚೆನ್ನಾಗಿದೆ. ಅಂದರೆ ಇನ್ನೂ ಎಲ್ಲ ಒಂದ್ಸಲ ಸಂಕೀರ್ಣ ಆಗಬೇಕು ಫಿಲಮ್ಮು ನಮಗೆ, ಲಾಸ್ಟ್ ಸೀನು ಎಲ್ಲ ಮತ್ತೆ ಒಂದು ಸ್ವಲ್ಪ ಕೂತ್ಕೊಂಡು ರಿವ್ಯೂ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದು. ಓವರಾಲಾಗೆ ನೋಡ್ಬೋದು ಫಿಲಮ್, ಫ್ಯಾಮಿಲಿ ಫಿಲಮ್ಮು, ಎಲ್ಲೂ ಒಂಥರ ಸೀನ್ಸ್ ಇಲ್ಲ. ಸಿಂಪಲ್ ಕಾಮಿಡಿನೂ ಅಷ್ಟೊಂದು ಇದು ಒತ್ತು ಕೊಟ್ಟಿಲ್ಲ, ಅಲ್ಲಿ ಇಲ್ಲಿ ಬಿಟ್ಸಲ್ಲಿ ಬಂದೋಗುತ್ತೆ ಕಾಮಿಡಿ ಸೀನ್ಸು. ಸೊ ಓವರಾಲ್ ವೆರಿ ಗುಡ್ ಫಿಲಮ್. ಸೊ ಐ ವುಡ್ ಗಿವ್ ಅರೌಂಡ್ 4.2 ಸ್ಟಾರ್ಸ್ ಔಟ್ ಆಫ್ 5. ಸೊ ಖಂಡಿತ ನೋಡ್ಬೋದು. ಫಸ್ಟನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಕಾಂತಾರ ಪಾರ್ಟ್ 1 ಬೇರೆ, ಇದೇ ಬೇರೆ. ಸೊ ಅದನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅದು ಒಂಥರ ಬ್ಲಾಕ್ ಬಸ್ಟರ್. ಇವಾಗ ಆ್ಯಕ್ಚುಲಿ ಫಸ್ಟ್ ಫಿಲಮ್ ಮುಗಿದ ಮೇಲೆ ಸೆಕೆಂಡ್ ಫಿಲಮ್ನ ಅದೇ ವೆಯ್ಟಲ್ಲಿ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ಸೊ ಅದೇ ಥರ ಇದಾಗಬೇಕು ಅಂದರೆ ಕಷ್ಟ ಬೀಳುತ್ತೆ. ಯಾವಾಗ ಎಲ್ಲ ಫಿಲಮ್ಗಳಲ್ಲೂ ಅಷ್ಟೇ ಸ್ವಲ್ಪ ಎಲ್ಲ ಒಂಚೂರು ಡೌನ್ ಆಗುತ್ತೆ. ಯಾವಾಗಲೂ ಫಸ್ಟ್ ಈಸ್ ಬೆಸ್ಟ್. ಸೊ ಫಸ್ಟ್ ಪಾರ್ಟ್ ಜನಗಳು ಎಷ್ಟು ತುಂಬ ಚೆನ್ನಾಗಿ ಇಷ್ಟ ಆಗ್ಬಿಟ್ಟಿರುತ್ತೆ, ಸೆಕೆಂಡ್ ಪಾರ್ಟ್ ಅದನ್ನು ಬೀಟ್ ಮಾಡಬೇಕು ಅಂತಂದರೆ ಎಕ್ಸ್ಟ್ರಾಡಿನರಿ ಇರಬೇಕು. ಇಲ್ಲಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ, ಸಖತ್ ಇಮ್ಯಾಜಿನೇಷನ್. ಸ್ಟೋರಿಲಿ ಸಿಕ್ಕಾಪಟ್ಟೆ ಹೋಲ್ಡ್ ಇದೆ, ಸ್ಟೋರಿಲಿ ತುಂಬ ಸ್ಟ್ರೆಂತ್ ಇದೆ. ಬಟ್ ಅದನ್ನು ನಮಗೆ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು. 2 ಸಲ ನೋಡಬೇಕು ಅನ್ನೋದೇನಿಲ್ಲ. ಉಪೇಂದ್ರ ಅವ್ರ ಫಿಲಮ್ ಅಲ್ಲ ಇದು 2 ಸಲ ನೋಡೋಕ್ಕೆ. ಒಂದೇ ಸಲಿನೇ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಸ್ಯಾಟಿಸ್ಫೈ ಆಗುತ್ತೆ, ವರ್ತ್ ದ ಮನಿ. ಸೊ ಏನು ನಾವು ಲೂಕ್ಸ್ ಅಂತ ಸಿಕ್ಕಿದ್ದು ನಮಗೆ, ಇನ್ನೆಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು, ಎಲ್ಲ ಫ್ರಂಟ್ ಲೈನಲ್ಲಿತ್ತು. ಸೊ ತುಂಬ ರಶ್ ಇರೋ ಇದರೊಳಗೆ ಅಷ್ಟು ಫ್ರಂಟ್ ಲೈನಲ್ಲಿ ನಮ್ಗೆ ಇದಾಗಲ್ಲ. ಸೊ ಇದು ಅಟ್ಲೀಸ್ಟ್ ಬೆಳಗಿನ ಜಾವದಲ್ವಾ, ಸೊ ಆರಾಮಾಗಿ ಸ್ಟ್ರೆಚ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಮಲ್ಕೊಂಡು ನೋಡ್ಬೋದು ಅಂತ. ಆ್ಯಕ್ಚುಲಿ ಲೂಕ್ಸಲ್ಲಿ ನೋಡಿದ್ದು ಫಸ್ಟು ಒಂದು ಫಿಲಮ್ ಅಂತಂದರೆ ನಾನು ಇದು ಯಾವುದೋ ಶಿವಾಜಿ ಫಿಲಮಲ್ಲಿ PVR ಅಲ್ಲಿ ಕೋರಮಂಗಲಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಇದು ಒಂದು ಲಕ್ಸುರಿ ಇದರಲ್ಲಿ ನೋಡ್ತಾ ಇರೋದು ಇದೇ ಫಿಲಮು. ನಾರ್ಮಲ್ ಥಿಯೇಟ್ರಿಗೆ ಹೋಗಿ ಎಲ್ಲ ಫಿಲಮ್ ನೋಡ್ಕೊಂಬರ್ತಾ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾವು ಅಷ್ಟು ಕೊಟ್ವಿ. ನಮ್ಗೆ 2,300 ರೂಪಾಯಿ 2 ಟಿಕೆಟ್ ಕೊಟ್ಟರು ಇಟ್ ಈಸ್ ವರ್ತ್ ಅನ್ನಿಸ್ತದೆ. ನಮಗೆಲ್ಲೂ ತುಂಬ ಚೆನ್ನಾಗಿದೆ ಫಿಲಮ್ಮು. ಬಟ್ ಕಾಂತಾರ 1 ಬೇರೆ, ಇದು ಬೇರೆ.
ಅಂದರೆ ಇಲ್ಲಿ ಒಂಥರ ತುಂಬ ಮಾಸ್ ಆಗಿದೆ ಫಿಲಮ್. ಅಂದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ದೇವರು, ದುಷ್ಟಶಕ್ತಿ, ಆಮೇಲೆ ಏನು ಇದು ನನಗೇನೋ ಅನ್ಸುತ್ತೆ, ಈ ವರ್ಲ್ಡ್ದು ಏನು ನಡೀತದೆ, ಈ ಮಕ್ಕಳನ್ನ ಕೊಲ್ತಾ ಇರೋದು, ಜನಗಳನ್ನ ಕೊಲ್ತಾ ಇರೋದು, ಈ ಯುದ್ಧಗಳು, ಇದೆಲ್ಲದೂ ಇಂಪ್ಯಾಕ್ಟ್ ಆಗಿದೆ. ಸೊ ಎಲ್ಲದಕ್ಕೂ ಒಂದು ಅಂತ್ಯ ಆಡೋಕ್ಕೆ ದೇವರು ಕಲಿಗಾಲದಲ್ಲಿ ಬಂದೇ ಬರ್ತಾನೆ ಯಾವುದೋ ಒಂದು ರೂಪದಲ್ಲಿ. ಸೊ ದೇವ್ರು ಇದ್ದಾನೆ, ಬಂದೇ ಬರ್ತಾನೆ, ಈ ದುಷ್ಟ ಶಿಕ್ಷಣೆ ಹಾಗೆ ಆಗುತ್ತೆ ಅನ್ನೋದನ್ನು ಇಲ್ಲೊಂದು ಸಂದೇಶ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಥಿಯೇಟ್ರಿಗೆ ಹೋಗಿ ನೋಡಿ. ಅಮೆಝಾನ್ ಪ್ರೈಮ್ ಪಾರ್ಟ್ನರ್ ಅಂತ ಸ್ಟಾರ್ಟಿಂಗಲ್ಲಿ ಬಂತು, ಸೊ ಅಮೆಝಾನಲ್ಲಿ ಬರುತ್ತೆ. ಯಾವಾಗ ಬರುತ್ತೆ ಗೊತ್ತಿಲ್ಲ, ನಾನು ಮೋಸ್ಟ್ಲಿ ದೀಪಾವಳಿ ಹಬ್ಬಕ್ಕೆ ಬಂದರೂ ಬರ್ಬೋದು. ಬಟ್ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ, ಆ ಸೌಂಡು, ಆ ಎಫೆಕ್ಟ್ ಎಲ್ಲ ಸಖತ್ತಾಗಿದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ನೀವು ಥಿಯೇಟ್ರ್ ನೋಡಿದ್ಮೇಲೆ ನನ್ನ ರಿವ್ಯೂ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟ್ಸಲ್ಲಿ ನೀವು ರಿಪ್ಲೈ ಮಾಡಿ. ಎಲ್ರಿಗೂ ತುಂಬ ಧನ್ಯವಾದಗಳು. ಶುಭ ದಿನ.